ಕೊನೆಗೂ ಎರಡನೇ ಮದುವೆಯಾದ ಮೇಘ್ನಾರಾಜ್ರವರು ಎರಡನೇ ಮದುವೆಯನ್ನು ಆಗಿದ್ದಾರೆ ಅಂತಕ್ಕಂಥ ಸುದ್ದಿಗಳು ತಿಳಿದು ಬರ್ತಾ ಇವೆ. ಸೊ ಅಷ್ಟಕ್ಕೂ ಗಂಡು ಯಾರು, ಏನಾಯಿತು, ಇದಕ್ಕೆ ಒಂದು ಚಿರಂಜೀವಿ ಸರ್ಜಾ ಅವರ ಮನೆಯವರು ಅಂದರೆ ಧ್ರುವ ಸರ್ಜಾ ಅವರ ಫ್ಯಾಮಿಲಿ ಈ ಒಂದು ಎರಡನೇ ಮದುವೆಗೆ ಒಪ್ಪಿತಾ, ಸೊ ಏನಾಯಿತು ಇಷ್ಟಕ್ಕೂ, ಸೊ ಇದೆಲ್ಲದರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ತಿಳಿದುಕೊಂಡು ಬರೋಣ ಬನ್ನಿ. ಅಷ್ಟಕ್ಕೂ ಈ ಒಂದು ನಟಿಯಾದಂತಹ ಮೇಘ್ನಾರಾಜ್ರವರು ಎರಡನೇ ಮದುವೆಗೆ ಒಂದು ಚಿರಂಜೀವಿ ಸರ್ಜಾ ಅವರನ್ನು ಬಿಟ್ಟು ಮದುವೆ ಆಗೋಕ್ಕೆ ಒಪ್ಕೊಂಡ್ರ, ಇದೆಲ್ಲದರ ಬಗ್ಗೆ ಸಂಪೂರ್ಣವಾದ ಎಳೆಯಾದ ಮಾಹಿತಿಯನ್ನು ತಿಳಿದುಕೊಂಡು ಬರೋಣ ಬನ್ನಿ. ಅದಕ್ಕೂ ಮುನ್ನ ನೀವು ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ, ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ನ ಪ್ರೆಸ್ ಮಾಡೋದ್ರ ಮೂಲಕ ನಮಗೆ ಸಪೋರ್ಟ್ ಮಾಡಿ. ಹಾಗಿದ್ರೆ ಬನ್ನಿ ತಡ ಯಾಕೆ ಮಾಡೋದು, ವಿಡಿಯೋನ ಸ್ಟಾರ್ಟ್ ಮಾಡೋಣ. ಹೌದು ಸ್ನೇಹಿತರೆ, ಇಲ್ಲಿ ನಟಿ ಮೇಘ್ನಾರಾಜ್ರವರು ಎರಡನೇ ಮದುವೆ ಆಗೋಕ್ಕೆ ಯಾವುದೇ ರೀತಿಯ ಒಪ್ಪಿಗೆಯನ್ನು ಮೊಟ್ಟ ಮೊದಲನೇದಾಗಿ ಸೂಚಿಸಿರಲಿಲ್ಲ. ಒಂದು ಚಿರಂಜೀವಿ ಸರ್ಜಾ ಅವರ ಮರಣ ಹೊಂದಿದ ಕೆಲವೊಂದಿಷ್ಟು ದಿನಗಳ ಕಾಲ ಇವರು ಒಬ್ಬಂಟಿಯಾಗಿ ಇರ್ತೀನಿ ಅಂತಕ್ಕಂಥ ಡಿಸಿಷನ್ಗೆ ಬಂದಿದ್ದರು. ನಾನು ಯಾವುದೇ ಎರಡನೇ ಮದುವೆಯನ್ನು ಆಗೋದಿಲ್ಲ, ನಾನು ಒಬ್ಬಂಟಿಯಾಗಿ ಇರ್ತೀನಿ ಅಂತಕ್ಕಂಥ ಮಾತನ್ನು ಹೇಳೋದ್ರ ಮೂಲಕ ಒಂದು ಕನ್ನಡ ಇಂಡಸ್ಟ್ರಿಗಾಗಿರ್ಬೋದು ಹಲವಾರು ಒಂದು ಇಂಡಸ್ಟ್ರಿಗೆ ಮಾದರಿಯಾಗಿದ್ದರು. ಯಾಕಪ್ಪ ಅಂತಂದರೆ ಈಗಿನ ನಟಿಯರು ಯಾವ ರೀತಿಯಾಗಿ ಬಿಟ್ಟಿದ್ದಾರಪ್ಪ ಅಂತಂದರೆ, ಒಂದು ಗಂಡ ಅಥವಾ ಹೆಂಡತಿ ಸತ್ತ ಕೆಲವು ದಿನಕ್ಕೆ ಇನ್ನೊಂದು ಮದುವೆ ಆಗುವಂಥವರು ಇದ್ದಾರೆ. ಸೊ ಇವರು ಮತ್ತು ವಿಜಯ ರಾಘವೇಂದ್ರ ಅವರು ಇವರಿಬ್ಬರು ತುಂಬಾ ಒಂದು ಮಾದರಿಯಾಗಿದ್ದರು ಆಗಿನ ದಿನಗಳಲ್ಲಿ. ಸೊ ಆವಾಗ ಹೇಗಾಗಿತ್ತಪ್ಪ ಅಂತಂದರೆ, ವಿಜಯ ರಾಘವೇಂದ್ರ ಹಾಗೆ ಇವರಿಬ್ಬರ ನಡುವಿನ ಸಂಬಂಧವನ್ನು ಕಲ್ಪಿಸ್ತಾ ಇದ್ದರು. ಆದರೆ ವಿಜಯ ರಾಘವೇಂದ್ರ ಅವರು ಒಂದು ಸ್ಪಷ್ಟನೆಯನ್ನು ಕೊಟ್ಟಿದ್ದರು, ನಾನು ಯಾವುದೇ ಎರಡನೇ ಮದುವೆಯನ್ನು ಆಗೋದಿಲ್ಲ, ನನ್ನ ಸ್ಪಂದನಾನೇ ನನಗೆ ಎಲ್ಲ. ಸೊ ಸ್ಪಂದನಾ ಅವಳನ್ನು ಬಿಟ್ಟು ನಾನು ಯಾರನ್ನೂ ಮದುವೆ ಆಗುವುದಿಲ್ಲ, ಅವಳು ಇರುವಂಥ ಜಾಗದಲ್ಲಿ ಯಾರಿಗೂ ಕೂಡ ಬರೋ ಒಂದು ಅವಕಾಶವನ್ನು ನಾನು ಕೊಡಲ್ಲ ಅಂತಕ್ಕಂಥ ಮಾತನ್ನು ವಿಜಯ ರಾಘವೇಂದ್ರ ಅವರು ಹೇಳಿದರು. ಅದಾದ ನಂತರ ಏನಾಗಿತ್ತಪ್ಪ ಅಂತಂದರೆ, ಕೆಲವೊಂದಿಷ್ಟು ಸುದ್ದಿಗಳು ಚರ್ಚೆಯಲ್ಲಾಗ್ತಾ ಇದ್ವು. ವಿಜಯ ರಾಘವೇಂದ್ರ ಹಾಗೆ ಮೇಘ್ನಾರಾಜ್ರವರ ಎರಡನೇ ಮದುವೆ ಅಂತಕ್ಕಂಥದ್ದು. ಅದಕ್ಕೆ ವಿಜಯ ರಾಘವೇಂದ್ರ ಅವರು ಒಂದು ಸ್ಪಷ್ಟನೆಯನ್ನು ಕೂಡ ಕೊಟ್ಟಿದ್ದರು. ಸೊ ಅದಾದ ನಂತರ ಈಗ ಏನಾಗಿದೆಯಪ್ಪ ಅಂತಂದರೆ, ಮೇಘ್ನಾರಾಜ್ರವರ ಎರಡನೇ ಮದುವೆ ಕುರಿತು ಹಲವಾರು ಮಾಹಿತಿಗಳು ತಿಳಿದು ಬರ್ತಾ ಇವೆ. ಸೊ ಕೆಲವೊಂದಿಷ್ಟು ಅಭಿಮಾನಿಗಳು ಯಾವ ರೀತಿಯಾಗಿ ಹೇಳ್ತಿದ್ದಾರೆಪ್ಪ ಅಂತಂದರೆ, ಇಲ್ಲ ನೀವು ಎರಡನೇ ಮದುವೆಯನ್ನು ಆಗಬೇಡಿ, ನೀವು ಎರಡನೇ ಮದುವೆಯನ್ನು ಆಗೋದು ತಪ್ಪು, ಯಾಕಪ್ಪ ಅಂತಂದರೆ ಚಿರಂಜೀವಿ ಸರ್ಜಾ ಅವರಿಗೆ ಮೋಸ ಮಾಡಿದಂತಾಗುತ್ತೆ ನೀವು. ಸೊ ನೀವಿಬ್ಬರು ಪ್ರೀತಿಸಿ ಮದುವೆ ಆದಂಥವ್ರು, ಸೊ ಈಗ ಅವರಿಗೆ ಮೋಸ ಮಾಡಿದಂತಾಗುತ್ತೆ ಅಂತಕ್ಕಂಥ ಮಾತನ್ನು ಕೆಲವೊಂದಿಷ್ಟು ಅಭಿಮಾನಿಗಳು ಕಮೆಂಟ್ ಮೂಲಕ ತಿಳಿಸ್ತಾ ಇದ್ದಾರೆ. ಇನ್ನೊಂದಿಷ್ಟು ಅಭಿಮಾನಿಗಳು, ಇಲ್ಲ ನೀವು ಎರಡನೇ ಮದುವೆ ಆಗಿ ನಿಮ್ಮ ಜೀವನ ತುಂಬ ಚೆನ್ನಾಗಿರುತ್ತೆ, ಯಾಕಪ್ಪ ಅಂತಂದರೆ ನೀವು ಇನ್ನು ಚಿಕ್ಕವರು, ನಿಮ್ಮ ಮಗನಿಗೂ ಕೂಡ ಒಬ್ಬ ತಂದೆ ಬೇಕು ಅಂತಕ್ಕಂಥ ಮಾತನ್ನು ಕೆಲವೊಂದಿಷ್ಟು ಅಭಿಮಾನಿಗಳು ತಿಳಿಸ್ತಾ ಇದ್ದಾರೆ. ಸೊ ಇದರಲ್ಲಿ ಯಾವುದು ಸರಿ, ಇವರು ಮದುವೆ ಆಗಬೇಕಾ ಅಥವಾ ಆಗಬಾರ್ದಾ, ನಿಮ್ಮ ಅನಿಸಿಕೆ ಏನು ಅಂತಕ್ಕಂಥದ್ದನ್ನು ಕಮೆಂಟ್ ಮಾಡಿ. ಹಾಗಿದ್ರೆ ಇಲ್ಲಿ ನೋಡಬೇಕಪ್ಪ ಅಂತಂದರೆ, ಇವರು ಮೇಘ್ನಾರಾಜ್ರವರು ಸಡನ್ನಾಗಿ ಎರಡನೇ ಮದುವೆ ಒಲ್ಲೆ ಅಂದಂಥವ್ರು, ಸೊ ಬೇಡ ಅಂದಂಥವ್ರು ಯಾಕೆ ಹೇಗೆ ಎರಡನೇ ಮದುವೆ ಬೇಕು ಅಂತಿದ್ದಾರೆ ಅಂತಕ್ಕಂಥದ್ದನ್ನು ನೋಡೋದಾದರೆ, ಅವರೇ ಹೇಳಿದ್ದಾರೆ ಸ್ವತಃ ಖುದ್ದಾಗಿ, ಇಲ್ಲ ನಾನು ಎರಡನೇ ಮದುವೆಗೆ ಒಪ್ಪಿಕೊಳ್ತಾ ಇರಲಿಲ್ಲ, ನನ್ನ ಮಗನ ಪರಿಸ್ಥಿತಿ ನೋಡಿ ನಾನು ಒಪ್ಪಿಕೊಂಡಿದ್ದೇನೆ ಅಂತಕ್ಕಂಥ ಮಾತನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ಯಾಕಂದರೆ ಅವನು ಇನ್ನೂ ಚಿಕ್ಕವನು, ಅವನಿಗೂ ಕೂಡ ಒಬ್ಬ ತಂದೆ ಬೇಕು, ಅವನು ಒಬ್ಬಂಟಿಯಾಗಿ ಬೆಳಿಬಾರ್ದು ಅನ್ನೋ ಕಾರಣದಿಂದ ನಾನು ಎರಡನೇ ಮದುವೆಗೆ ಒಪ್ಪಿಕೊಂಡಿದ್ದೇನೆ. ಹಾಗೆ ನನಗೆ ಎಲ್ಲ ಕೆಲಸಗಳು ತುಂಬಾ ಒಂದು ಬೇಸರವಾಗ್ತಾ ಇದೆ. ಈ ಕಡೆ ಮನೆ ಕೆಲಸವನ್ನು ನೋಡ್ಕೋಬೇಕು, ಈ ಕಡೆ ಒಂದು ಬಿಸ್ನೆಸ್ಸನ್ನು ಕೂಡ ನೋಡ್ಕೋಬೇಕು, ಈ ಕಡೆ ನನ್ನ ಮಗನನ್ನು ಕೂಡ ನೋಡ್ಕೋಬೇಕು, ನನ್ನ ಮಗನಿಗೆ ಸರಿಯಾಗಿ ಮಾತಾಡಿಸೋಕೆ ನನಗೆ ಕೂಡ ಆಗ್ತಾ ಇಲ್ಲ. ಸೊ ಆದ ಕಾರಣದಿಂದ ನಾನು ಎರಡನೇ ಮದುವೆಯನ್ನು ಆಗ್ತಾ ಇದ್ದೀನಿ. ಸೊ ಎರಡನೇ ಮದುವೆ ಆಗೋದ್ರಲ್ಲಿ ಯಾವುದೇ ತಪ್ಪಿಲ್ಲ. ಯಾಕಪ್ಪ ಅಂತಂದರೆ, ನಾನು ಚಿರಂಜೀವಿ ಸರ್ಜಾ ಅವರು ಇರುವಾಗ ಎರಡನೇ ಮದುವೆಯನ್ನು ಆಗ್ತಾ ಇಲ್ಲ. ಸೊ ಅವರಿಗೆ ಮೋಸ ಮಾಡಿಬಿಟ್ಟು ಏನೂ ಎರಡನೇ ಮದುವೆಯನ್ನು ಆಗ್ತಿಲ್ಲ. ಸೊ ಅವರು ನಮ್ಮನ್ನೆಲ್ಲ ಬಿಟ್ಟು ದೂರ ಹೋಗಿದ್ದಾರೆ. ಅವರ ನೆನಪಿನಲ್ಲಿ ನನಗೆ ಸದಾ ಇದ್ದೇ ಇರುತ್ತೆ. ಸೊ ನನ್ನ ದೇವರು ಕೂಡ ಅವರೇ. ಸೊ ಆದರೆ ನನಗೀಗ ಎರಡನೇ ಮದುವೆಯನ್ನು ಆಗಲೇಬೇಕು. ಯಾಕಪ್ಪ ಅಂತಂದರೆ ನನ್ನ ಮಗನಿಗೂ ಕೂಡ ನನ್ನ ಮಗನಿಗೂ ಕೂಡ ಒಬ್ಬ ತಂದೆ ಬೇಕು. ಯಾಕಪ್ಪ ಅಂತಂದರೆ ನನ್ನ ಮಗ ಒಬ್ಬಂಟಿಯಾಗಿ ಬೆಳಿಬಾರ್ದು, ನನ್ನ ಮಗ ಅನಾಥ ಆಗಿ ಬೆಳಿಬಾರ್ದು ಅಂತಕ್ಕಂಥ ಮಾತನ್ನು ಈ ನಟಿ ಮೇಘ್ನಾರಾಜ್ರವರು ಹೇಳಿದ್ದಾರೆ. ಆದಷ್ಟು ಬೇಗ ನಮ್ಮ ತಂದೆ ತಾಯಿಯವರು ಗಂಡನ ನೋಡ್ತಿದ್ದಾರೆ, ಆದಷ್ಟು ಬೇಗ ನಾನು ಎರಡನೇ ಮದುವೆನ ಆಗ್ತೀನಿ, ಎರಡನೇ ಪ್ರೀತಿಯಲ್ಲಿ ಹುಡುಕೋದ್ರಲ್ಲಿ ಯಾವುದೇ ತಪ್ಪಿಲ್ಲ ಅಂತಕ್ಕಂಥ ಮಾತನ್ನು ಈ ಕೆಲವು ದಿನಗಳ ಹಿಂದೆ ನಟಿ ಮೇಘ್ನಾರಾಜ್ರವರು ಹೇಳಿದರು. ಸೊ ಇನ್ನು ಅವರ ತಂದೆ ತಾಯಿಯವರು ನೋಡಬೇಕಪ್ಪ ಅಂತಂದರೆ, ಎರಡನೇ ಮದುವೆ ಮಾಡೋದ್ರಲ್ಲಿ ತುಂಬ ತುದಿಗಾಲಲ್ಲಿ ಇದ್ದಾರೆ. ಸೊ ಗಂಡನ ನೋಡಿದ್ದಾರಂತೆ. ಸೊ ಆ ಗಂಡು ಯಾರು ಅಂತಕ್ಕಂಥದ್ದನ್ನು ಸ್ವಲ್ಪ ವಿವರಿಸ್ತಾ ಹೋಗಬೇಕಪ್ಪ ಅಂತ ಅಂದರೆ, ಸೊ ಗಂಡು ಅವರ ರಿಲೇಷನ್ನಲ್ಲಿ ಯಾರೋ ಇದ್ದಾರಂತೆ. ಸೊ ಆ ಒಂದು ರಿಲೇಷನ್ನಲ್ಲಿ ಇರುವಂಥ ಗಂಡನ್ನೇ ಮೇಘ್ನಾರಾಜ್ರವರಿಗೆ ಮದುವೆ ಮಾಡುವ ಎಲ್ಲ ಒಂದು ಚರ್ಚೆಗಳು ನಡೀತಾ ಇವೆ ಅಂತೆ. ಸೊ ಇನ್ನು ಕಾದು ನೋಡಬೇಕಾಗಿದೆ ಯಾರು ಗಂಡು ಅಂತಕ್ಕಂಥದ್ದನ್ನು. ಇನ್ನು ತಿಳಿದಾದ್ಮೇಲೆ ಸೊ ಆದಷ್ಟು ಬೇಗ ನಿಮಗೆ ಅಪ್ಡೇಟ್ ಕೊಡ್ತೀನಿ ಆ ಗಂಡು ಯಾರು ಅಂತಕ್ಕಂಥದ್ದನ್ನು. ಈ ಒಂದು ಚಾನಲ್ನ ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಮೇಘ್ನಾರಾಜ್ರವರು ಎರಡನೇ ಮದುವೆ ಆಗೋದು ಸರಿನಾ ತಪ್ಪಾ ಅಂತಕ್ಕಂಥದ್ದನ್ನು ಕಮೆಂಟ್ ಮಾಡಿ.